ಕ್ರಿಸ್ತನಲ್ಲಿ ನಾನು ರಾಜ್ಯ ವಂಶಸ್ಥನು. ಹೇಳ್ರಿ ಹಲ್ಲೆಲೂಯ. ಹೊಗಳಿಕೊಳ್ಳೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲ ರೀ, ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪಿಗಳಾಗಿದ್ದಾಗ ನಮಗೋಸ್ಕರ ಯೇಸು ಸ್ವಾಮಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಮತ್ತೆ ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡು ದೇವರ ಮಕ್ಕಳಾಗಿ ಕರ್ತನು ನಮ್ಮನ್ನು ಮಾರ್ಪಡಿಸಿದ್ದಾನೆ. ಆಮೆನ್, ಹಲ್ಲೆಲೂಯ. ಆದ ಕಾರಣ ನಾವು ಒಬ್ಬರಿಗೊಬ್ಬರು ಸುಳ್ಳಾಡಲಿಕ್ಕೆ ಹೋಗಬಾರ್ದು, ಒಬ್ಬರಿಗೊಬ್ಬರು ಮೋಸ ಮಾಡಲಿಕ್ಕೆ ಹೋಗಬಾರ್ದು. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9-10 ಹೋದ್ರೆ ಯಾರಾದರೂ? 3ನೇ ಅಧ್ಯಾಯ 9ನೇ ವಾಕ್ಯ ಮತ್ತು 10ನೇ ವಾಕ್ಯ. ಒಬ್ಬರಿಗೊಬ್ಬರು ಸುಳ್ಳು ಹೇಳಬಾರ್ದು. ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಆಮೆನ್, ಆಮೆನ್. ಸುಳ್ಳಾಡೋದು ಬೇಡ ಅಂತ ಹೇಳ್ತದೆ. ಸತ್ಯ ಹೇಳೋದು ಯಾರ ಸ್ವಭಾವ? ಇನ್ನೊಂದ್ಸಲ ವಾಕ್ಯ ಹೋದ್ರೆ ನೋಡೋಣ. ಒಬ್ಬರಿಗೊಬ್ಬರು ಸುಳ್ಳಾಡ್ಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳು ಕೂಡ ಮೊದಲು ನೀವು ಸುಳ್ಳು ಆಡುವಂತ ಸ್ವಭಾವವನ್ನ ತೆಗೆದುಹಾಕಿದ್ದೀರಿ. ಈಗ ನೀವು ಹೊಸ ಸ್ವಭಾವ ಬಂದಿದೆ ನಿಮಗೆ. ಏನದು? ನೂತನ ಸ್ವಭಾವ. ಅದೆಂತ ಸ್ವಭಾವ? ಸತ್ಯ ಹೇಳುವಂತ ಸ್ವಭಾವ. ಆಮೆನ್, ಹಲ್ಲೆಲೂಯ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ದೇವ್ರು ನಿಮ್ಗೊಂದು ವರ ಕೊಟ್ಟಿದ್ದಾರೆ, ಸತ್ಯ ಹೇಳಬೇಕು ಅಂತ ಹೇಳ್ರಿ. ಸತ್ಯ ಹೇಳುವ ವರ. ಆಮೆನ್, ಹೇಳ್ರಿ, ನಿಜ ಹೇಳುವ ವರ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿರ್ಬೇಕ್ರಿ? ಸತ್ಯ ಹೇಳುವವರಾಗಿರ್ಬೇಕು. ಆಮೆನ್. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ಕೂಡ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯ. ಯೇಸು ಸ್ವಾಮಿ ಕೂಡ ನಮ್ಮನ್ನ ತಾರತಮ್ಯ ಮಾಡಿ ನೋಡ್ಲಿಲ್ಲ ರೀ. ಪರಲೋಕದಿಂದ ಭೂಮಿಗೆ ಬಂದಾಗ ಯೇಸು ಸ್ವಾಮಿ ನಮ್ಮನ್ನ ತಾರತಮ್ಯದಿಂದ ನೋಡ್ಲಿಲ್ಲ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಒಂದು ವಚನ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನ ಇನ್ನು ಮೇಲೆ ಆಳುಗಳು ಅನ್ನೋದಿಲ್ಲ ಎಂಬುದಾಗಿ. 15 ನೀವು 14 ಯಾರಾದ್ರೂ ಒಬ್ರು ಯೋಹಾನ ಬರೆದ ಸುವಾರ್ತೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ. ಯಜಮಾನನು ತಿಳಿಯುವುದಿಲ್ಲ. ಆಮೆನ್. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಏನು ಮುಚ್ಚಿಟ್ಕೊಳ್ತಾ ಇಲ್ಲಪ್ಪ, ನಾನು ನಿಮ್ಮನ್ನ ಇನ್ನು ಮೇಲೆ ಆಳುಗಳು ಅನ್ನೋದಿಲ್ಲ, ಸ್ನೇಹಿತರು ಎಂಬುದಕ್ಕೆ ಕರೆದಿದ್ದೇನೆ. ತಂದೆ ನನಗೆ ಏನೇನು ತಿಳಿಸಿದರೋ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಇವತ್ತು ದೇವರು ನಮಗೊಂದು ರಹಸ್ಯವನ್ನು ಕಲಿಸಿಕೊಟ್ರು. ಏನಪ್ಪಾ ಅಂದ್ರೆ, ಅದು ಮೊದಲು ಓದಿದೆವು, ನಾವು 1000 ವರ್ಷ ಭೂಮಿ ಮೇಲೆ ಕ್ರಿಸ್ತನೊಟ್ಟಿಗೆ ಆಳ್ತೇವೆ. ಅದಾದ ಮೇಲೆ ಅಲ್ಲೇ ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದನ್ನೊಂದು ವಾಕ್ಯ ಓದ್ಬಿಡೋಣ. 22ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು, ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಆಮೇಲೆ ಈ ವಚನ ನಾನೇ ಓದ್ಬಿಟ್ಟಿದ್ದೇನೆ. ಅವರು ಅಂದ್ರೆ ಯಾರು? 1000 ವರ್ಷ ಕ್ರಿಸ್ತನೊಟ್ಟಿಗೆ ಯಾರು ಆಳ್ತಾರೋ ಅವರು ದೇವರ ರಾಜ್ಯದೊಳಗಡೆ ಸೇರಿ ಯುಗ ಯುಗಾಂತರಗಳಲ್ಲಿಯೂ
ಆತನ ಜೊತೆಯಲ್ಲಿ ಆಳ್ವಿಕೆ ಮಾಡುವಂತ ಮಕ್ಕಳಾಗಿ ರಾಜ್ಯವಂಶಸ್ಥರಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ರಾಜ್ಯವಂಶಸ್ಥನಾಗಿದ್ದೀಯ ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಂದ್ಸರಿ ಹೇಳ್ರಿ, ನೀನ್ ಏನೇ ಮಾತಾಡ್ಬೇಕಂದ್ರೂ ಎಚ್ಚರಿಕೆಯಿಂದ ಮಾತಾಡು, ನಿನ್ನ ಮಾತೆ ಶಾಸನವಾಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ ಅಂದ್ರೆ, ಯೇಸು ಕ್ರಿಸ್ತನಿಗೆ ನಾವು ಸ್ನೇಹಿತರಾಗಿದ್ದೇವೆ. ಆಮೇಲೆ ನಾವು ಯಾರಿಗೆ ಸ್ನೇಹಿತರಾಗಿದ್ದೀವಿ? ಯೇಸು ಸ್ವಾಮಿಗೆ ನಾವು ಸ್ನೇಹಿತರಾಗಿದ್ದೇವೆ. ಆತನ ಜೊತೆಯಲ್ಲಿ ನಾವು ಆಳುತ್ತೇವೆ. ಆತನ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಬರೆದ ಸುವಾರ್ತೆ, ಅದೇ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಇವರು ಲೋಕದವರಲ್ಲದೆ ಇರುವುದರಿಂದ ಲೋಕ ಇವರನ್ನು ದ್ವೇಷ ಮಾಡುತ್ತದೆ ಎಂಬುದಾಗಿ. ಇವರು ಲೋಕದವರಲ್ಲದೆ ಹೇಳ್ತಾರೆ ಯೇಸು ಸ್ವಾಮಿ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ. ಇನ್ನು ನೋಡ್ತೇವೆ, ನಾವು ತಂದೆಯು ಒಂದಾಗಿರುವಂತೆ ಪವಿತ್ರಾತ್ಮನ ನಮಗೆ ಕಳಿಸಿಕೊಡ್ಬೇಕೆಂಬುದಾಗಿ ಬೇಡಿಕೊಳ್ತಾನೆ ಯೇಸು ಸ್ವಾಮಿ. ಈ ಒಂದು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನನಗೋಸ್ಕರ ನಿನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಆಮೇಲೆ ದೇವರಿಗೆ ಸ್ತೋತ್ರ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 6ನೇ ಅಧ್ಯಾಯದ 3ರಿಂದ 5 ವಾಕ್ಯಗಳನ್ನು ನೋಡ್ತೇವೆ. ಆತನ ಮರಣದಲ್ಲಿ ನಾವು ಪಾಲ್ಗಾರರಾಗಿದ್ದೇವೆ, ಯೇಸು ಕ್ರಿಸ್ತನಿಂದ ಕ್ಷಮಿಸಲ್ಪಟ್ಟಿದ್ದೇವೆ ಮತ್ತು ನಾವು ನೀತಿವಂತ ಸಮುದಾಯದವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಎಂತ ಸಮುದಾಯದವ್ರಿ? ನೀತಿವಂತನ ಸಮುದಾಯದವರು. ಆಮೇಲೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಾಕ್ಯ ಓದಿದ್ರೆ ಎಲ್ಲರಿಗೂ. ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಒಂದೇ ಸಂಸ್ಥಾನದವರು. ಆಮೇಲೆ ಒಂದೇ ಮನೆಯವರು. ಪರಲೋಕದಲ್ಲಿ ಹೋದ್ಮೇಲೆ ಬೇರೆ ಇರಂಗಿಲ್ಲ. ನಾವು ಅರ್ಥ ಆಗ್ತದೆ. ಯೇಸು ಸ್ವಾಮಿ ಜೊತೆಯಲ್ಲಿ ಸೇರಿಕೊಂಡಾದ ಮೇಲೆ ಈಗ ನಮ್ಮ ಮನೆ ಒಂದ್ ಕಳಿತಿ, ನಿಮ್ಮ ಮನೆ ಒಂದ್ ಕಳಿತಿ, ಹಿಂಗಿರಂಗಿಲ್ಲ. ಅಲ್ಲಿ ಹೆಂಗಿರ್ತೀವ್ರಿ? ಒಂದೇ ಮನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನಾವೇನು ಜಗಳ ಆಡೋದು ಬೇಡ, ಕಿತ್ತಾಡೋದು ಬೇಡ, ಏನು ಬೇಡ. ಪರಲೋಕದಲ್ಲಿ ಹೆಂಗಿರ್ತೀವ್ರಿ? ಒಂದೇ ಮನೆಯಲ್ಲಿ ಇರ್ತೀವಿ. ಒಂದೇ ಮನೆಯವರಂತೆ ಅಲ್ಲ, ಈ ಒಂದೇ ಮನೆಯವರಂತ ಇದ್ದೇವೆ. ಅರ್ಥ ಆಯ್ತು? ಎಲ್ಲರೂ ಒಟ್ಟಿಗೆ ಕೂತಿದ್ದೇವೆ, ದೇವ್ರ ವಾಕ್ಯ ಕೇಳ್ತಾ ಇದ್ದೇವೆ, ಒಂದೇ ಮನೆಯವರ ಹಾಗೆ ಇದ್ದೇವೆ. ಪರಲೋಕದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ರಿಂದ 28 ಹೋದ್ರೆ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೇವೆ. ಯೇಸು ಸ್ವಾಮಿ ಮೇಲೆ ನಂಬಿಕೆಯನ್ನು ಇಟ್ಟಿರುವುದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಯೇಸು ಸ್ವಾಮಿ ಜೊತೆಯಲ್ಲಿ ಸೇರುವುದಕ್ಕೆ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ. ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಯೇಸು ಸ್ವಾಮಿಯನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಕೂಡ ದೇವರ ಮಕ್ಕಳು. ಆಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ. ಆತನ ಮಕ್ಕಳಾಗುವುದಕ್ಕಾಗಿ, ಕ್ರಿಸ್ತನಲ್ಲಿ ನಾವು ಸೇರುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೆ. ಆಮೇಲೆ ಇನ್ನು ಯಾರ್ಯಾರು ದೀಕ್ಷಾಸ್ನಾನ ಮಾಡಿಸಿಕೊಂಡಿಲ್ವೋ ಅವರೆಲ್ಲರೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಈಗಾಗಲೇ ಸುಮಾರು ಎಷ್ಟು ಸಭೆಯಲ್ಲಿ 70 ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವ ಸಂಖ್ಯೆ ಎಷ್ಟಿದೆ ಅಂದ್ರೆ 74 ಇದೆ. 74 ಮಂದಿ ಇದೀವ ಇಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು? ಇಲ್ಲಲ್ಲ. ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಆರಾಧನೆಗೆ ಕರೆಕ್ಟಾಗಿ ಬರಬೇಕು. ದೇವರಿಗೆ ಸ್ತೋತ್ರ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಇದ್ದವರು ದೀಕ್ಷಾಸ್ನಾನ ಮಾಡಿಸಿಕೊಂಡು ನಾವು ಕೂಡ ಕ್ರಿಸ್ತನಲ್ಲಿ ಸೇರಬೇಕು. ಆಮೇಲೆ ಕ್ರಿಸ್ತನಲ್ಲಿ ಒಂದಾಗಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನ. ಆಮೇಲೆ ದೇವರಿಗೆ ಸ್ತೋತ್ರ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ. 3:19. ಇಲ್ಲ, ಯಾವ್ದು ಓದ್ತಾ ಇದ್ದೀರಿ? ಓಕೆ, ಓದ್ರಿ. ಕರೆಕ್ಟ್ ಓದ್ರಿ.
ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರೋ ಪರಲೋಕ ಸಂಸ್ಥಾನದವರು. ನಾವಾದ್ರೆ ಏನಾಗಿದ್ದೀವ್ರಿ? ಪರಲೋಕದ ಸಂಸ್ಥಾನ. ಆಮೇಲೆ ಕ್ರಿಸ್ತನಲ್ಲಿ ಇಲ್ಲದೆ ಹೋದ್ರೆ ಏನಾಗಿದ್ದೀವ್ರಿ? ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು, ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿರುತ್ತಾರೆ. ಕ್ರಿಸ್ತನಲ್ಲಿ ಇಲ್ಲದೆ ಇರುವವರಿಗೆ ಈ ಸ್ವಭಾವ ಇರ್ತದೆ. ನಾವೇನಾಗಿದ್ದೀವಿ? ಪರಲೋಕದ ಸಂಸ್ಥಾನದವರಾಗಿದ್ದೀವಿ. ಹಾಗೆ ಇನ್ನೊಂದು ವಾಕ್ಯ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2:19. ಹೀಗಿರುವಾಗಿ ಹಾ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ಹಾ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಆಮೇಲೆ ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದ್ದೀರಿ? ಒಂದೇ ಸಂಸ್ಥಾನದವರು, ದೇವರ ಮನೆಗೆ ಹಕ್ಕುದಾರ. ಆಮೇಲೆ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಕೊನೆಯದಾಗಿ ಇನ್ನೊಂದು ವಾಕ್ಯ ಓದೋಣ. ಲಾಸ್ಟ್ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 1:13. ಎಫೆಸ 1:13. ಆದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಎಫೆಸ 1:13 ಓದ್ತಾ ಇದ್ದೀರಿ? ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯನ್ನು ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಓಕೆ, ಹಲ್ಲೆಲೂಯಾ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಮೇಲೆ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ? ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಮೇಲೆ ಒತ್ತಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಟಪಾಲ್ ಎಷ್ಟು ಮಂದಿ ನೋಡಿದಿರಿ? ಪತ್ರ ನೋಡಿದಿರಿ? ಬರೆಯೋದು ಕೈ ತೋರಿಸ್ರಿ. ಪತ್ರ ಬರೆಯೋದು ನೋಡಿದವರು ಕೈ ತೋರಿಸ್ರಿ. ಪತ್ರಗಳು ನಾವು ನೋಡಿದಿವಲ್ಲ. ಓಕೆ, ಈ ಪತ್ರಗಳು ಬರೀತಾರೆ, ಅಡ್ರೆಸ್ ಹಾಕ್ತಾರೆ, ಪೋಸ್ಟ್ ಬಾಕ್ಸ್ ಅಲ್ಲಿ ಹೋಗಿ ಉಗಿತಾರೆ. ಉಗಿದಾದ್ಮೇಲೆ ಅದ್ರ ಮೇಲೆ ಒಂದು ಏನ್ ಬೀಳ್ತದ್ರಿ? ಸೀಲ್ ಹಾಕ್ತಾರೆ, ಮುದ್ರೆ ಹಾಕ್ತಾರೆ. ಆ ಮುದ್ರೆ ಬಿದ್ದಾದ್ಮೇಲೆ ಇದು ನಾನೇ ಹಾಕಿರೋ ಪತ್ರ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ನನಗೆ ಕೊಡು ಅಂತ ಕೇಳಿದ್ರೆ ನಮ್ಗೆ ಕೊಡ್ತಾರ ಅವರು? ಯಾಕೆ ಕೊಡಂಗಿಲ್ಲ? ಯಾಕೆ? ಯಾರ್ದು ಈಗ ಸ್ವಂತ? ಅದು ನಾವು ಯಾರಿಗೆ ಬರ್ದಿದ್ದೀವೋ ಅವ್ರಿಗೆ ಸ್ವಂತ, ಹೌದಲ್ಲ? ನಾವು ರಿಜಿಸ್ಟರ್ ಪೋಸ್ಟ್ ಮಾಡಿ ರಿಟರ್ನ್ ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರ? ಯಾಕೆ ಕೊಡಂಗಿಲ್ಲ? ರಿಜಿಸ್ಟರ್ ಆಯ್ತು. ಈಗ ಪರಲೋಕಕ್ಕೆ ಸೇರುವುದಕ್ಕಾಗಿ ಪವಿತ್ರಾತ್ಮನೆಂಬ ಮುದ್ರೆ ಯಾರ ಮೇಲೆ ಬಿದ್ದಿದೆ? ನಮ್ಮ ಮೇಲೆ ಮುದ್ರೆ ಬಿದ್ದಿದೆ. ಆಮೇಲೆ ಅದಕ್ಕೆ ಮತ್ತೊಂದು ಮುದ್ರೆ ನಮ್ಮ ಮನೆ ಮೇಲೆ ಇರಬಾರ್ದು. ಆಮೇಲೆ ಪವಿತ್ರಾತ್ಮನಿಂದ ನಾವು ಮುದ್ರೆ ಹೊಂದಿದ್ದೇವೆ. ಪರಿಶುದ್ಧಾತ್ಮನು ಎಲ್ಲಿವರೆಗೂ ನಾವೀಗ ಎಲ್ಲಿವರೆಗೂ ನಮ್ಮನ್ನು ಕಾಯ್ತಾರೆ ಹೇಳ್ರಿ? ಪರಲೋಕಕ್ಕೆ ಒಯ್ದು ಮುಗಿಸುವವರೆಗೂ ಆತನ ಜವಾಬ್ದಾರಿ ಆಗಿದೆ. ಹಲ್ಲೆಲೂಯಾ. ಪರಲೋಕಕ್ಕೆ, ಸ್ವರ್ಗಕ್ಕೆ ನಿನ್ನಷ್ಟಕ್ಕೆ ನೀನೇ ಹೋಗೋದಕ್ಕಾಗೋದಿಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಸ್ವರ್ಗಕ್ಕೆ ನಿನ್ನಷ್ಟಕ್ಕೆ ನೀನೇ ಹೋಗೋದಕ್ಕಾಗೋದಿಲ್ಲ. ನಿಮಗೆ ಸಹಾಯ ಮಾಡೋದಕ್ಕಾಗಿ ಪವಿತ್ರಾತ್ಮನು ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಸ್ವಂತ ಬಲ, ಸ್ವಂತ ಸಾಮರ್ಥ್ಯದಿಂದ ನಾವು ಪರಲೋಕಕ್ಕೆ ಹೋಗೋದಕ್ಕಾಗೋದಿಲ್ಲ. ಎಲ್ಲರೂ ಕೈ ಎತ್ತಿ ಹೇಳ್ರಿ, ನನ್ನ ಸ್ವಂತ ಬಲದಿಂದ ನಾನು ಸ್ವರ್ಗಕ್ಕೆ ಹೋಗೋದಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನ ಸಹಾಯದಿಂದ ನಾನು ಪರಲೋಕಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮನ ಮುದ್ರೆ ನಿನ್ನ ಮೇಲೆ ನನ್ನ ಮೇಲೆ ಬಿದ್ದಿರೋದ್ರಿಂದ ಸೈತಾನನು ನಿನ್ನನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನೆಂಬ ಮುದ್ರೆ ನಿನ್ನ ಮೇಲೆ ಬಿದ್ದಿರೋದ್ರಿಂದ ಬಡತನ ನಿನ್ನನ್ನು ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನ ಮುದ್ರೆ ನಿನ್ನ ಮೇಲೆ ಬಿದ್ದಿರೋದ್ರಿಂದ ಯಾವ ರೋಗನು ನಿನ್ನನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಪರಿಶುದ್ಧಾತ್ಮನ ಮುದ್ರೆ ನಿನ್ನ ಮೇಲೆ ಬಿದ್ದಿರೋದ್ರಿಂದ ಯಾವ ಮಾಟ ಮಂತ್ರ ನಿನ್ನನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯೇ ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ
ನಮ್ಮ ಮೇಲೆ ಮುದ್ರೆ ಹಾಕಿದ್ದಾರೆ ಪ್ರೇರೆ. ಆದುದರಿಂದ ನಾವು ಈ ಲೋಕದವರೆಲ್ಲ ಪರಲೋಕದವರಾಗಿದ್ದೇವೆ. ಪರಲೋಕ ಸಂಸ್ಥಾನದವರು ನಾವಾಗಿರೋದ್ರಿಂದ ಯಾವ ಆಶೀರ್ವಾದಗಳನ್ನು ವಂಚಿಸಿ ಹಿಡಿದುಕೊಂಡು ನಮ್ಮನ್ನು ನರಕಕ್ಕೆ ತಳ್ಳುವುದಕ್ಕೆ ಕೂಡ ಆಗೋದಿಲ್ಲ ಪ್ರೇರೆ. ನಿನ್ನನ್ನು ಯಾವ ಪಿಶಾಚಿಯೂ ಕೂಡ ನರಕಕ್ಕೆ ಕರೆದೊಯ್ಯೋದಕ್ಕೆ ಸಾಮರ್ಥ್ಯ ಇಲ್ಲ. ಹಲ್ಲೆಲೂಯಾ. ಯಾವ ದುಷ್ಟನು ಕೂಡ ನಿನ್ನನ್ನು ನಾಶ ಮಾಡೋದಕ್ಕಾಗೋದಿಲ್ಲ. ಕಾರಣ ನೀನು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದಿ. ನೀನು ಕರ್ತನಿಗೆ ಸ್ವಂತವಾಗಿದ್ದಿ. ಪರಿಶುದ್ಧಾತ್ಮನಿಗೆ ನೀನೀಗ ಸ್ವಂತನಾಗಿದೆ. ನಿನ್ನ ಇಷ್ಟದಂತೆ ನೀನು ನಡೆಯೋದಕ್ಕಾಗೋದಿಲ್ಲ. ಆತನು ನಡೆಸಿದಂತೆ ನೀನು ನಡೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಕುರುಬನಾಗಿದ್ದಾನೆ. ನಮಗೆ ಯಾವ ಕೊರತೆನೂ ಬರೋದಿಲ್ಲ. ಕಾರಣ ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲೆ ಒತ್ತಲ್ಪಟ್ಟಿದೆ ಪ್ರೇರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳಿ, ನೀನು ಬಡವನಾಗಿರೋದಿಲ್ಲ, ಪವಿತ್ರಾತ್ಮನ ಮುದ್ರೆ ನಿನ್ನ ಮೇಲೆ ಬಿದ್ದಿದೆ ಅಂತ ಹೇಳಿ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಕೂಡ ಕರ್ತನಿಗೆ ಸ್ತೋತ್ರ ಹೇಳೋಣ. ದೇವರೇ, ಪವಿತ್ರಾತ್ಮನ ಮುದ್ರೆ ನನ್ನ ಮೇಲೆ ಒತ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಒಂದಾಗುವುದಕ್ಕಾಗಿ, ಕ್ರಿಸ್ತನೊಂದಿಗೆ ಸೇರುವುದಕ್ಕಾಗಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂತ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವಿನ್ನು ಯಾರು ದೀಕ್ಷಾಸ್ನಾನ ಮಾಡಿಸಿಕೊಂಡಿಲ್ಲವೋ ಅವರೆಲ್ಲರೂ ಕೂಡ ದೀಕ್ಷಾಸ್ನಾನಕ್ಕೆ ನಾವು ಸಿದ್ಧರಾಗೋಣ. ಕರ್ತನ ಬರೋಣ ಬೇಗನೆ ಹತ್ತಿರವಾಗಿದೆ. ಆತನು ಬೇಗನೆ ಬರುವುದಕ್ಕಿದ್ದಾನೆ. ಪವಿತ್ರಾತ್ಮನಿಂದ ನೀನು ಮುದ್ರಿಸಲ್ಪಟ್ಟಿದ್ದೆ. ನಿನ್ನನ್ನು ಯಾವ ರೋಗವು ಹಿಡಿಯೋದಿಲ್ಲ, ಯಾವ ಶತ್ರುವು ನಿನ್ನನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ, ಯಾವ ಸಾಲವು ನಿನ್ನನ್ನು ಹಿಡಿದುಕೊಳ್ಳೋದಿಲ್ಲ, ಭಯವು ನಿನ್ನನ್ನು ಹಿಡಿದುಕೊಳ್ಳೋದಿಲ್ಲ, ಸೈತಾನನು ನಿನ್ನನ್ನು ಹಿಡಿದುಕೊಳ್ಳೋದಿಲ್ಲ. ಕಾರಣ ಪವಿತ್ರಾತ್ಮನಿಂದ ನೀನು ಮುದ್ರಿಸಲ್ಪಟ್ಟಿದ್ದೆ. ಹೌದು ಪ್ರಿಯರೇ, ಕರ್ತನು ನಮ್ಮನ್ನ ಪವಿತ್ರಾತ್ಮನಿಂದ ಮುದ್ರಿಸಿದ್ದಾನೆ. ನಾವು ಪರಲೋಕದ ಸಂಸ್ಥಾನದವರಾಗಿದ್ದೇವೆ, ಯಾಜಕರಾಗಿದ್ದೇವೆ, ರಾಜವಂಶಸ್ಥರಾಗಿದ್ದೇವೆ, ಲೋಕವನ್ನ ಜಯಿಸುವವರಾಗಿದ್ದೇವೆ. ಯೇಸು ಕ್ರಿಸ್ತನಿಗೆ ಸ್ನೇಹಿತರಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನ ಆಳುಗಳು ಅಂತ ಎಲ್ಲರೂ ಕೂಡ ಕರೆದಿದ್ದೇವೆ. ಸಹೋದರರು, ಸ್ನೇಹಿತರೆಂಬುದಾಗಿ ಪರಲೋಕ ಭೂಲೋಕಗಳ ಒಡೆಯನೆ ಪರಿಶುದ್ಧನಾದ ತಂದೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯಗಳನ್ನು ನಮಗೆ ಇದನ್ನು ಕೊಟ್ಟಿದ್ದಕ್ಕಾಗಿ ಪವಿತ್ರಾತ್ಮನೆಂಬ ಮುದ್ರೆ ನಮ್ಮ ಮೇಲೆ ಒತ್ತಿದ್ದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಜೀವನ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ? ಕ್ರಿಸ್ತನಲ್ಲಿ ನಮ್ಮ ಗುರುತು ಏನು? ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ